ಕಾಫಿ ಕಾಯಿಸ್ತೀನಿ ತಳ್ಕೊಡ್ಕೊ. ದಿನ ಬೆಳಗ್ಗೆ 11-12 ಗಂಟೆಗೆ ಹೇಳ್ತಿದ್ದು ನಾನು ಇವತ್ತು ಬೇಗ ಇದ್ದಿದ್ದೆ. ವಿಷಯ ಏನಪ್ಪ ಅಂತಂದರೆ ಇವತ್ತು ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ ನಮ್ಮ ಮನೇಲಿರೋ ಎತ್ತು ದನ ಕುರಿ ಎಲ್ಲಕ್ಕೂ ವಾಟರ್ ಸರ್ವಿಸ್ ಮಾಡಬೇಕಿತ್ತು. ಬೆಳಗ್ಗೆ ಎದ್ದು ಹೊರಗಡೆ ಬಂದು ನೋಡಿದ್ರೆ ನಮ್ಮ ತಾತ ನನಗೋಸ್ಕರನೇ ವೇಟ್ ಮಾಡ್ತಿತ್ತು. ಏನಕ್ಕಪ್ಪ ಅಂತ ಅಂದರೆ ನನಗೆ ಫೋಟೋ ಹೊಡಿಯೋಕ್ಕೆ. ಅಲ್ಲಿಂದ ಅವ್ರ ಜೊತೆ ಮಾತಾಡ್ಕೊಂಡು ನಾವು ಸೀದಾ ಬಂದಿದ್ದೆ ವಾಟರ್ ಸರ್ವಿಸ್ ಮಾಡೋಕ್ಕೆ. ಇವೆಲ್ಲ ತೊಳೆದು ಕಟ್ ಹಾಕಿದ್ಮೇಲೆ ಉಳಿದಿದ್ದು ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. 2 ಕರುಗಳು ಮಾತ್ರ. ಈ 2 ಕರುಗಳಲ್ಲಿ 1 ಕರು ತುಂಬಾ ಚಿಕ್ಕದು, ಅದಕ್ಕೆ 1 ಕರು ಮಾತ್ರ ತೊಳೆದೆ. ನಮ್ಮನೆ ಕೋಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳಲ್ಲ. ಈ ಕರು ತೊಳೆದು ಕಟ್ ಹಾಕಿದ್ಮೇಲೆ ನಾನು ಸೀದಾ ಬಂದಿದ್ದೆ ನಮ್ಮ ತಾತವ್ರ ಮನೆ ಕಡೆ. ಬೆಳಗ್ಗೆ ನಮ್ಮ ತಾತ ಹುಡುಕೊ ಬಂದಿದ್ದು ಇದೇ ವಿಷಯಕ್ಕೆ. ಏನಪ್ಪ ವಿಷಯ ಅಂತ ಅಂದ್ರೆ ನಮ್ಮ ತಾತವ್ರ ಮನೆ ಇರೋ ಕುರಿಗಳೆಲ್ಲ ನಾವೇ ತೊಳಿಬೇಕಿತ್ತು. ಅದಕ್ಕೆ ನಮ್ಮ ತಾತನ ಜೊತೆ ಇದ್ದಿದ್ದ ಕುರಿಗಳೆಲ್ಲ ಇಟ್ಕೊಂಡು ನಾವು ಸೀದಾ ಹೊರಗಡೆ ಬಂದ್ವಿ. ಹಿಡ್ಕೊ ಬಂದಿದ್ದ ಕುರಿಗಳೆಲ್ಲ ತೊಳೆದು ಮುಗಿಸಿ ಟೈಮ್ ಆಗಿದ್ರಿಂದ ನಾನು ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾನು ಸೀದಾ ಹೊಲದತ್ರ ಬಂದೆ. ಏನಕ್ಕಪ್ಪ ಅಂತಂದ್ರೆ ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹೊಲದತ್ರ ಕಟಾಕಿರೋ ನಮ್ಮ ಹಸು ಮತ್ತೆ ಎಮ್ಮೆನ ಮನೆಗೆ ಹಿಡ್ಕೊಂಡು ಹೋಗ್ಬೇಕಿತ್ತು.